ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಇವತ್ತು ಆಗಸ್ಟ್ 23, 1991 ಆಗಸ್ಟ್ 23ರಂದು ನಮ್ಮ ದೊಡ್ಡ ಯಜಮಾನರು, ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿಯವರು ಕಾಲ್ವಾದಂಥ ದಿವಸ. ಹೀಗಾಗಿ ಅವರ ಒಂದು ವಿಚಾರನ ನಿಮ್ಮೊಂದಿಗೆ, ಅದರಲ್ಲೂ ರವಿ ಸರ್ ಸಾಕಷ್ಟು ಬಾರಿ ಅವರ ಹಾಗೂ ಅವ್ರ ತಂದೆಯ ಒಡನಾಟಗಳನ್ನ ತುಂಬ ಬಾರಿ ಎಲ್ಲ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ನಾನು ಇಲ್ಲಿ ಇವತ್ತು ನಿಮ್ಮ ಮುಂದೆ ಹೇಳೋಕ್ಕೆ ಹೋಗ್ತಾ ಇರೋವಂಥ ವಿಚಾರ, ಅವರು ಹಾಗೂ ಅವರ ಎರಡನೇ ಮಗ ಶ್ರೀ ವಿ ಬಾಲಾಜಿ ಅವರ ಒಂದು ಅನುಬಂಧ. ಪರ್ಟಿಕ್ಯುಲರ್ಲಿ ಆನ್ ದಿಸ್ ಡೇ 34 ವರ್ಷದ ಹಿಂದೆ ಏನು ನಡೆದಿತ್ತು ಅನ್ನೋ ಒಂದು ವಿಚಾರನ, ಆ ಒಂದು ಸತ್ಯ ಘಟನೆನ ನಿಮ್ಮ ಮುಂದೆ ಹೇಳುವಂಥ ಈ ಒಂದು ಪ್ರಯತ್ನ. ನಮ್ಮ ಬಾಲಾಜಿ ಸರು ಚಿಕ್ಕ ವಯಸ್ಸಿನಿಂದನೂ ಅಪ್ಪ ಅಂತಂದರೆ ಇಷ್ಟ, ಆದರೆ ಎಲ್ಲ ಮಕ್ಳಿಗೂ ಇರೋ ಹಾಗೆ ಅಪ್ಪ ಅಂದರೆ ಒಂದು ಸಣ್ಣ ಹಿಂಜರಿಕೆ, ಒಂದು ಸಣ್ಣ ಭಯ, ಇವೆಲ್ಲ ಎಲ್ಲ ಮಕ್ಳಿಗೂ ಇರೋ ಹಾಗೆ ಅವ್ರಿಗೂ ಇತ್ತು. ಅವ್ರು ಯಾವಾಗಲೂ ಸ್ಕೂಲ್ಗೆ ಹೋಗಬೇಕಾದ್ರೆ, ಅವ್ರ ಚೈಲ್ಡ್ಹುಡ್ಡಲ್ಲಿ, ಅವರು ಚಿಕ್ಕ ಹುಡುಗ ಇರಬೇಕಾದ್ರೆ ಅಮ್ಮನ್ನ ಓಡೋಗಿ ತಬ್ಕೊಂಡು ಕಿಸ್ ಮಾಡಿಬಿಟ್ಟು ಹೋಗೋರಂತೆ ಸ್ಕೂಲ್ಗೆ. ಆವಾಗ ಅವ್ರ ತಂದೆ ಕೇಳ್ತಾ ಇದ್ರಂತೆ, ಏಯ್ ನೀನು ನನಗೆ ಯಾಕೆ ಕಿಸ್ ಕೊಡ್ತಾ ಇಲ್ಲ ಅಂತ. ಒಂಥರ ಇವ್ರು ಮಾಮೂಲಿ ಹೆದರ್ಕೊಂಡು ನಾಚಿಕೊಂಡು ಭಯದಿಂದಲೇ ಸ್ಕೂಲ್ಗೆ ಹೋಗೋರಂತೆ. ಅವಾಗ ಹೇಳೋರಂತೆ ಬಿಗ್ ಬಾಸು ನಮ್ಮ ವೀರಸ್ವಾಮಿ ಸರ್, ಒಂದು ದಿವಸ ಟೈಮ್ ಬರುತ್ತೆ, ನೀನೇ ಬಂದ್ಬಿಟ್ಟು ನನಗೆ ಮುತ್ತು ಕೊಡ್ತೀಯಾ ನೋಡು, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಆ ಟೈಮ್ಗೆ ಅಂತ. ಸರಿ, ಕಾಲ ಕಳೆಯುತ್ತೆ. ಹೀಗೆ ಬಾಲಾಜಿಯವರು ಅವ್ರ ಎಜುಕೇಷನ್ನು, ಅವ್ರ ಕಾಲೇಜು ಇದೆಲ್ಲ ಮುಗಿಸೋವಂಥ ಸಂದರ್ಭ. ಸೆಕೆಂಡ್ ಪಿ ಯು ಸಿಲಿದ್ದರು ಅಂತ ಕಾಣುತ್ತೆ. ಫಸ್ಟ್ ಪಿ ಯು ಸಿ ಅವ್ರು ಸೆಕೆಂಡ್ ಪಿ ಯು ಸಿಲಿದ್ದರು. ವೀರಸ್ವಾಮಿ ಸರ್ಗೆ ಏನು ಹೆಲ್ತ್ ಚಾಲೆಂಜಸ್ ಆಗಿತ್ತು? ಏನೂ ಇಲ್ಲ, ಬಾತ್ರೂಮಲ್ಲಿ ಸ್ಲಿಪ್ಪಾಗಿ ಬಿದ್ದಿದ್ದಾರೆ. ಬಿದ್ದಾಗ ಅದಕ್ಕೇನು ಬೇಕು ಸರ್ಜರಿ, ಒಂದು ಸತಿ ಅಲ್ಲ, ಬ್ಯಾಕಿಗೆ 2 ಸತಿ ಸರ್ಜರಿ ಆಗಿದೆ. 2 ಸತಿ ಸರ್ಜರಿ ಆದಮೇಲೆ ಮತ್ತೆ ಅವರು ಗಾಂಧಿನಗರದ ಆಫೀಸ್ಗೆ, ಈಶ್ವರಿ ಪ್ರೊಡಕ್ಷನ್ಸ್ಗೆ ಮಗ ಬಾಲಾಜಿನೇ ಕರ್ಕೊಂಡು ಹೋಗೋರು, ಕಾರ್ನಲ್ಲಿ ಕರ್ಕೊಂಡೋಗಿ ಕರ್ಕೊಂಬರೋರು. ಬಟ್ ಆದರೂ ಅದು ರೆಕ್ಟಿಫೈ ಆಗಿಲ್ಲ. ಏನಾಗಿದೆ, ಮತ್ತೆ ಸ್ಪೈನಲ್ಲಿ ಈ ಹೇರ್ಲೈನ್ ಫ್ರ್ಯಾಕ್ಚರ್ ಅಂತೀವಲ್ಲ, ಆ ಥರ ಒಂದು ಸಣ್ಣ ಹೇರ್ಲೈನ್ ಕ್ರ್ಯಾಕ್ ಥರ ಆಗಿದೆ. ಸೊ ಅದಕ್ಕೆ ಮತ್ತೆ ಅಡ್ಮಿಟ್ ಆಗಿ ಅವ್ರಿಗೆ ಡಯಾಬಿಟೀಸ್ ಅಂತ ಇದ್ದಿದ್ದರಿಂದ ಇದು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಇನ್ಫೆಕ್ಷನ್ಸ್ ಆಗೋಯಿತು. ಬೆಂಗಳೂರಿನ ಅವತ್ತಿನ ಒಂದು ಪ್ರತಿಷ್ಠಿತ ಹಾಸ್ಪಿಟ್ಲು ಮಣಿಪಾಲ್ ಹಾಸ್ಪಿಟ್ಲು, ನಮ್ಮ ಹಳೆ ಏರ್ಪೋರ್ಟ್ ರೋಡ್, HAL ಏರ್ಪೋರ್ಟ್ ರೋಡಲ್ಲಿ ಇರುವಂಥ ಒಂದು ಆಸ್ಪತ್ರೆ, ಅಲ್ಲಿ ದಾಖಲೆ ಮಾಡಿದ್ದು. ಅವರು ಕಾಲವಾಗೋ ಹಿಂದಿನ ದಿವಸ ಅಂದರೆ 23 ಅವರು ತಿರೋಗಿದ್ದಂತಂದರೆ 22ನೇ ತಾರೀಕು ಸಾಯಂಕಾಲ ಇಡೀ ಫ್ಯಾಮ್ಲಿ ಎಲ್ಲರೂ, ರವಿ ಸರು, ಅಮ್ಮ, ಅತ್ತಿಗೆಯವರು, ರವಿ ಸರ್ ಸಿಸ್ಟರ್ಸು, ಎಲ್ಲರ ಜೊತೆನೂ ನಗ್ನಗ್ತಾ ಖುಷಿಯಾಗಿ, ಬಾಲಾಜಿಯವರು ಮಧ್ಯಾಹ್ನದಿಂದನೇ ಇದ್ದಾರಂತೆ, ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡಿಕೊಂಡು ಕಾಲ ಕಳೆದಿದ್ದಾರೆ. ಯಾವ ರೀತಿ ಈ ಕರುಳಿನ ಸಂಬಂಧ ಅಂತ ಹೇಳ್ತೀವಲ್ಲ, ಅದು ನಿಜವಾಗ್ಲೂ ಅದನ್ನೆಲ್ಲ ನಾವು ಡಿಫೈನ್ ಮಾಡೋಕ್ಕೆ ಅಥವಾ ಹೇಳೋಕ್ಕೆ ಶಕ್ತಿನೇ ಇಲ್ಲ. ರಾತ್ರಿ ಸುಮಾರು ಒಂದು 11 ಗಂಟೆ 11:15 ಸಮಯದಲ್ಲಿ ಯಾಕೋ ತಂದೆನ ತುಂಬ ನೋಡಬೇಕು ಅಂತ ಬಾಲಾಜಿಯವ್ರಿಗೆ ಅನ್ನಿಸ್ತು. ಸರಿ, ಹೋಗಿ ಟ್ರೈ ಮಾಡೋಣ. ಅವಾಗೆಲ್ಲ ತುಂಬ ಸ್ಟ್ರಿಕ್ಟ್ ಇದ್ದರು. ಏನೇ ಸಿನಿಮಾದವರು VIPಸ್ಗಳಾದ್ರೂ ICUನಲ್ಲಿದ್ದರು ವೀರಸ್ವಾಮಿ ಸರ್. ICUಗೆ ಹೋಗಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲೇ, ಇಲ್ಲಾಂದರೆ ನೋ ಚಾನ್ಸ್, ಬಿಡ್ತಾನೆ ಇರಲಿಲ್ಲ. ಯಾಕೋ ತಂದೆನ ತುಂಬ ನೋಡಬೇಕು ಅಂತ ಬಾಲಾಜಿ ಸರ್ಗೆ ಅನಿಸಿದ್ರಿಂದ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಡಾಕ್ಟರ್ಸ್ ಹತ್ರ, ಯಾಕೋ ನಮ್ಮ ಅಪ್ಪನ ನೋಡಬೇಕು ಅನ್ನಿಸಿದೆ, ಪ್ಲೀಸ್ ಇದೊಂದು ನನಗೊಂದು ಅವಕಾಶ ಮಾಡಿಕೊಡಿ ಅಂತ. ಸರಿ, 5 ನಿಮಿಷ ಅಷ್ಟೇ, ಹೋಗ್ಬಿಟ್ಟು ಬಂದುಬಿಡಿ ಅಂತ ಅಲ್ಲಿ ಹಾಸ್ಪಿಟ್ಲ್ ಸ್ಟಾಫು ಅದನ್ನು ಒಬ್ಲೈಜ್ ಮಾಡಿದ್ದಾರೆ. ಹೋದಾಗ ವೀರಸ್ವಾಮಿ ಸರ್ ಕಣ್ಬಿಟ್ಕೊಂಡು ಮಲಗಿದ್ರಂತೆ. ಏನಪ್ಪ ಅಂತ ಕೇಳಿದ್ರು. ಏನಿಲ್ಲಪ್ಪ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು, ಯಾಕೋ ಅದಕ್ಕೆ ನಾನು ಬಂದೆ. ಅವಾಗ ಏನು ನುಡಿಸ್ತಾನೋ ಏನು ಮಾಡ್ತಾನೋ ಭಗವಂತ ಗೊತ್ತಿಲ್ಲ. ಅವರು ಒಬ್ಬ ಕಲಾವಿದ ಆಗಬೇಕು ಅಂತ, ಬಾಲಾಜಿ ಸರ್ ಒಬ್ಬ ಆ್ಯಕ್ಟ್ರ್ ಆಗಬೇಕು ಅಂತ ವೀರಸ್ವಾಮಿ ಸರ್ಗೆ ತುಂಬ ದೊಡ್ಡ ಆಸೆ, ತುಂಬ ದೊಡ್ಡ ಕನಸಿತ್ತಂತೆ. ನೀನು ಚೆನ್ನಾಗಿ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಅದಾದಮೇಲೆ ಒಳ್ಳೆ ಕಲಾವಿದ ಆಗಬೇಕು, ನೀನು ನಿಮ್ಮ ಅಣ್ಣಂಗೆ ಸಪೋರ್ಟಿವ್ ಆಗಿರಬೇಕು, ಈ ಥರ ಏನೇನು ಹೇಳಬೇಕು ಇವೆಲ್ಲ ಹೇಳಿದ್ರೆ, ಸರಿಪ್ಪ ಆಯ್ತಪ್ಪ ಇರ್ತೀನಪ್ಪ ಅಂತೆಲ್ಲ ಹೇಳಿ. ನೋಡಿ, ಇಷ್ಟು ವರ್ಷದಲ್ಲಿ ಮಾಡದೇ ಇದನ್ನು ಅವತ್ತು ಯಾಕೋ ಅವ್ರ ತಂದೆ ಕಿಸ್ ಮಾಡಬೇಕು ಅನ್ನಿಸ್ತಂತೆ. ಸೊ ತಂದೆ ಫೋರ್ಹೆಡ್ಗೆ ಕಿಸ್ ಮಾಡಿದ್ದಾರೆ. ಅದು ಕಿಸ್ ಮಾಡ್ತಾ ಇರೋಗೇನೆ ವೀರಸ್ವಾಮಿ ಸರ್ ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಜೊತೆಗೆ ಹಿಕಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ, ಬಿಕ್ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಆ ಬಿಕ್ ಬರೋದು ನೋಡ್ಬಿಟ್ಟು ಡಾಕ್ಟರ್ಸು, ಸರಿಪ್ಪ ನೀವು ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಬಾಲಾಜಿ ಸರು ಆಚೆ ಬಂದಿದ್ದಾರೆ. ಅಲ್ಲಿ ವಾರ್ಡ್ ಇತ್ತು, ವಾರ್ಡ್ ರೂಮೆಲ್ಲ ಇತ್ತು. ಇವ್ರ ಫ್ರೆಂಡ್ ಇದ್ದರು ಜೊತೆಗೆ. ಆ ಫ್ರೆಂಡ್ ಜೊತೆಗೆ ಕಾರಲ್ಲಿ ಮಲಗಿದ್ದಾರೆ. ಆವಾಗ ಇವ್ರದ್ದು ಪ್ರೀಮಿಯರ್ 118 ಅಂತ ಕಾರ್ ಬರ್ತಾಯಿತ್ತು. ಆ ಕಾರಲ್ಲಿ ಮಲಗಿದ್ದಾರೆ. ಎಕ್ಸಾಕ್ಟ್ 5:10ಗೆ ಬೆಳಗಿನ ಜಾವ 5:10ಕ್ಕೆ ಫ್ರೆಂಡನ್ನು ಎಬ್ಬಿಸ್ಬಿಟ್ಟು ಬಾಲಾಜಿಯವರು, ಮೇಲೋಗಿ ನೋಡು, ಅಪ್ಪಂಗೇನೋ
ಹೆಚ್ಚು ಕಮ್ಮಿ ಆದಂಗಿದೆ, ಮೇಲೋಗಿ ನೋಡು. ಇವ್ರಿಗೆ ಹೋಗೋಕ್ಕೆ ಧೈರ್ಯ ಇಲ್ಲ, ಅದನ್ನು ಕೇಳೋಕ್ಕೆ ಧೈರ್ಯ ಇಲ್ಲ. ಇಲ್ಲ ಬಲ್ವ ಆ ಥರ ಎಲ್ಲ ಏನಾಗಿರಲ್ಲ, ಇಲ್ಲ ನೀನು ಹೋಗಿ ನೋಡು. ಸರಿ, ಅವ್ರ ಫ್ರೆಂಡ್ ಹೋಗಿ ಅಲ್ಲಿ ನೋಡ್ಕೊಂಬರೋಷ್ಟೊತ್ತಿಗೆ ಅಲ್ಲಿ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿದ್ದಾರೆ, ವೀರಸ್ವಾಮಿ ಸರ್ ಇಲ್ಲ ಅಂತ. ಈ ಡೆತ್ ಸರ್ಟಿಫಿಕೇಟ್ ಅಂತ ಬರುತ್ತಲ್ಲ, ಅದರಲ್ಲಿ ಟೈಮ್ ಮೆನ್ಷನ್ ಮಾಡಿರೋದು ನೋಡಿದ್ರೆ ಎಕ್ಸಾಕ್ಟ್ 5:10 ಅವ್ರ ಪ್ರಾಣ ಹೋಗಿದೆ. ಅದೇ ಟೈಮ್ಗೆ ಇವ್ರು ಎಚ್ಚರ ಆಗಿ ಇವ್ರ ಫ್ರೆಂಡನ್ನು ಕಳಿಸಿರೋದು. ಇದು ಏನು ನನಗೆ ಗೊತ್ತಿಲ್ಲ ಇದನ್ನು ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ. ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ತಂದುಕೊಟ್ಟ ಒಬ್ಬ ಬಹುದೊಡ್ಡ ಶ್ರೀಮಂತ, 100 ಕುಟುಂಬಗಳನ್ನ ಸಾಕಿ ಸಲಹಿದ ಹೃದಯವಂತ, ಕನಸುಗಾರನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಪಿತಾಮಹ. ಅವ್ರ ಸಾಧನೆ ಅಷ್ಟಿಷ್ಟಲ್ಲ, ಅದು ಹೇಳ್ತಾ ಹೋದರೆ ನನಗೆ ತುಂಬ ಆಸೆ ಇದೆ. ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ. ದೇವರ ಅವಕಾಶ ಕೊಟ್ಟರೆ ಖಂಡಿತ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ, ದೇವರ ಆಶೀರ್ವಾದ ಕೊಟ್ಟು ಅವ್ರ ಮನೆಯವ್ರ ಒಪ್ಪಿಗೆ ಕೊಟ್ಟರೆ ಖಂಡಿತ ಅದನ್ನು ಮಾಡೋ ಒಂದು ಉದ್ದೇಶ ಇದೆ. ಸೊ ಹೀಗಾಗಿ ಇವತ್ತು ಅಂಥ ದಿಗ್ಗಜ ದೈಹಿಕವಾಗಿ ಮಾತ್ರ ನಮ್ಮಿಂದ ದೂರ ಆಗಿದ್ದು ಸರ್. ಆದರೆ ಅವರು ಮಾಡಿದ ಕೆಲಸಗಳು, ಅವರ ಚಿತ್ರಗಳು, ಅವರು ಚಿತ್ರರಂಗದ ಕಾರ್ಮಿಕರಿಗೆ, ನಿರ್ಮಾಪಕರಿಗೆ, ಕಲಾವಿದರಿಗೆ, ಪ್ರತಿಯೊಂದು ವಿಭಾಗಕ್ಕೂ ಅವರು ಮಾಡಿದಂಥ ಸಹಾಯ, ಆ ಮ್ಯಾನ್ ವಿತ್ ದ ಗೋಲ್ಡನ್ ಹ್ಯಾಂಡ್, ಅದನ್ನು ಯಾವತ್ತೂ ಯಾರು ಇನ್ನು ಎಷ್ಟೇ ಶತಮಾನಗಳು ಉರುಳಿದ್ರು, ಇನ್ನು ಎಷ್ಟೇ ಯಾರೇ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಿದ್ರು, ಕನ್ನಡಕ್ಕೆ ಮೊದಲು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಧೀಮಂತ ಶ್ರೀಮಂತ ನಿರ್ಮಾಪಕ ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿ ಅವರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ಸತ್ಯಕತೆ. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸತ್ಯಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.